ವೀಕ್ಷಕರೇ, ಒಂದ್ಸಲ ಈ ವಿಡಿಯೋ ನೋಡಿ. ಇದರಲ್ಲಿ ಬೀಟ್ ಬಾಕ್ಸಿಂಗ್ ಮಾಡ್ತಾ ಇರುವಂತ ಆ ಬಾಲಕನಿಗೆ ಕೇವಲ 3 ವರ್ಷ ವಯಸ್ಸಷ್ಟೇ. ಈ ಬಾಲಕನ ಹೆಸರನ್ನ ನೀವೇನಾದ್ರೂ ಕೇಳಿದ್ರೆ ಜಾದು ಅವನ ಕೈಗಳಲ್ಲಿ ಮಾತ್ರವಲ್ಲದೆ ಅವನ ಧ್ವನಿಯಲ್ಲೂ ಕೂಡ ಆ ಒಂದು ಮಾಂತ್ರಿಕತೆ ಇದೆ ಅಂತ ನೀವೇ ಒಪ್ಕೊಳ್ತೀರಾ. ಏಕೆಂದ್ರೆ ಆ ಬಾಲಕನ ಹೆಸರು ಜಸ್ಟಿನ್ ಬೀಬರ್. ಖಂಡಿತ ನೀವೆಲ್ಲ ಈ ಒಂದು ಹೆಸರನ್ನ ಕೇಳಿರ್ತೀರಾ. 1 ದಶಕಕ್ಕೂ ಹೆಚ್ಚಿನ ಕಾಲ ತನ್ನ ಹಾಡು ಮತ್ತು ಸಂಗೀತದಿಂದಾಗಿ ಪಾಪ್ ವಲಯದಲ್ಲಿ ಯುವ ಸಮೂಹವನ್ನ ಮಂತ್ರ ಮುಗ್ಧಗೊಳಿಸಿದಂತ ಜಸ್ಟಿನ್ ಒಂದ್ ಕಾಲದಲ್ಲಿ ವಿಶ್ವದ ಯುವ ಸಮುದಾಯವನ್ನ ಹಾಗೂ ಸಂಗೀತ ರಸಿಕರನ್ನ ಇಡಿಯಾಗಿ ಆವರಿಸಿಕೊಂಡಂತ ಗಾಯಕ. ಒಂದು ಕ್ಷಣ ಕೂಡ ಕಣ್ಣನ್ನ ಮಿಟುಕಿಸದೆ ಅವನನ್ನ ನೋಡೋದಕ್ಕೆ ಬಯಸ್ತಿದ್ದಂತ ಯುವತಿಯರು ಜಸ್ಟಿನ್ ವೇದಿಕೆಗೆ ಬಂದ್ರೆ ಸಾಕು ಹುಚ್ಚೆದ್ದು ಕುಣಿತಿದ್ದಂತ ಒಂದು ಕಾಲ ಇತ್ತು. ಜಸ್ಟಿನ್ ರವರ ಹಳೆಯ ಸಾಂಗ್ ವಿಡಿಯೋ ಹಾಗೂ ಇತರ ವಿಡಿಯೋಗಳನ್ನ ನೀವು ನೋಡಿದಿರಾ. ಅದರಲ್ಲಿ ತುಂಬು ಗೆನ್ನೆಯ ಹಾಲುಗಲ್ಲದ ಹುಡುಗನ ಹಾಗೆ ಕಂಗೊಳಿಸ್ತಾ ಇದ್ದಂತ ಜಸ್ಟಿನ್ ರವರ ಇತ್ತೀಚಿನ ಫೋಟೋಗಳಲ್ಲಿ ಅವರು ಗುರುತೇ ಸಿಗದಷ್ಟು ಗಾಢವಾಗಿ ಬದಲಾಗಿದ್ದಾರೆ. ಈ ಒಂದು ವಿಡಿಯೋ ನೋಡಿ. ಇದರಲ್ಲಿ ನಡೆದು ಬರ್ತಾ ಇರೋದು ಜಸ್ಟಿನ್ ಅಥವಾ ಬೇರೆನ ಅನ್ನುವಷ್ಟು ಗೊಂದಲ ಉಂಟಾಗುತ್ತೆ. ಈ ಜಸ್ಟಿನ್ ಮುಖದಲ್ಲಿ ಮೊದಲಿನ ಕಳೆ ಇಲ್ಲ, ನಗು ಇಲ್ಲ, ಹೊಸ ಬಗೆಯ ಹುರುಪಿಲ್ಲ. ಇದ್ದಕ್ಕಿದ್ದಂತೆ ಇವರಿಗೆ ಸಾಕಷ್ಟು ಏಜ್ ಆಗಿ ಹೋಯಿತೇನೋ ಅನ್ನುವ ಹಾಗೆ ಅವರು ಕಾಣಿಸೋದಕ್ಕೆ ಶುರುವಾಗಿದ್ದಾರೆ. ಜಸ್ಟಿನ್ಗೆ ಏನಾಯ್ತು, ಅವರ ಈಗಿನ ಲೈಫ್ ಹೇಗಿದೆ, ಅದರ ಏರಿಳಿತಗಳೇನು, ಇವರು ಸಡನ್ ಆಗಿ ಜನಪ್ರಿಯ ಆಗಿದ್ದು ಹೇಗೆ, ಹಾಗೂ ಈ ಎಲ್ಲರೂ ಕೂಡ ಇವರನ್ನ ಮರ್ತೆ ಹೋಗುವಂತ ರೇಂಜ್ಗೆ ಅವರು ಕುಸಿದಿದ್ಯಾಕೆ? ವೀಕ್ಷಕರೇ, ಮಾದಕ ವಸ್ತು ಬಳಕೆಯಿಂದ ಅವ್ರಿಗೆ ಇದ್ದಂತ ಅಫೇರ್ಗಳವರೆಗೂ, ದುಬಾರಿ ರೇವ್ ಪಾರ್ಟಿಗಳಿಂದ ಹಿಡಿದು ಕೋರ್ಟ್ ಸೆಷನ್ಗಳ ಮೆಟ್ಟಿಲೇರೋವರೆಗೂ, ಫ್ಯಾನ್ಸ್ಗಳ ಮೇಲೆ ರೇಗಿದ್ರಿಂದ ಹಿಡಿದು ಅವರ ಮುಖವೇ ಪಾರ್ಷಿಯಲ್ ಪ್ಯಾರಲೈಸ್ ಆಗೋವರೆಗೂ ಅವರ ಕುರಿತಾದಂತ ಎಲ್ಲಾ ಬಗೆಯ ವಿವಾದ ಹಾಗೂ ಇತರ ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ಚರ್ಚೆ ಮಾಡೋಣ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನ ಮುಂದುವರಿಸೋದಕ್ಕಿಂತ ಮುಂಚೆ ಅವರ ಹಾಡುಗಳಲ್ಲಿ ನಿಮ್ಗೆ ಇಷ್ಟವಾದಂತ ಸಾಂಗ್ ಯಾವುದು ಅಂತ ಕಮೆಂಟ್ ನ ಮೂಲಕ ತಿಳಿಸಿ. ಈ ಜಸ್ಟಿನ್ ಪಾಪ್ ಲೋಕದಲ್ಲಿ ಸಾರ್ವಕಾಲಿಕ ಟಾಪ್ 10 ಸೆಲೆಬ್ರಿಟಿಗಳ ಪೈಕಿ ಒಬ್ರು. ಹಿಂದೊಮ್ಮೆ ಇವರ ಖ್ಯಾತಿ ಯಾವ ರೇಂಜ್ಗೆ ಇತ್ತು ಅನ್ನೋದು ಇವರ ಅಭಿಮಾನಿಗಳಿಗೆ ಎಲ್ರಿಗೂ ಗೊತ್ತು. ಅದನ್ನ ಒಂದೇ ಮಾತಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ, ಇವರು ಕೆನಡಾ ದೇಶದಲ್ಲಿ ಜನಿಸಿದ್ದು. ಈ ಇಡೀ ದೇಶದ ಒಟ್ಟು ಜನಸಂಖ್ಯೆ ಕೇವಲ 4 ಕೋಟಿ ಮಾತ್ರ. ಆದ್ರೆ ಈ ಜಸ್ಟಿನ್ ರವರ ಜನಪ್ರಿಯತೆ ಎಷ್ಟಿದೆ ಗೊತ್ತಾ? ಕೇವಲ ಅವರ ಇನ್ಸ್ಟಾಗ್ರಾಮ್ ನ ಖಾತೆಯೊಂದರಲ್ಲಿ ಸುಮಾರು 29 ಕೋಟಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಫಾಲೋವರ್ಸ್ ಗಳಿದ್ದಾರೆ. ಇನ್ನು ಅವರ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳ ಖಾತೆಯಲ್ಲಿರುವಂತಹ ಅಭಿಮಾನಿಗಳನ್ನ ಲೆಕ್ಕ ಹಾಕಿದ್ರೆ ಆ ಅಂಕಿಅಂಶ ಇನ್ನೂ ಕೂಡ 2-3 ಪಟ್ಟು ಹೆಚ್ಚಾಗುತ್ತೆ. ಈ ಜಸ್ಟಿನ್ ಕೇವಲ ತನ್ನ 15ನೇ ವಯಸ್ಸಲ್ಲಿಯೇ ಮೈ ವರ್ಲ್ಡ್ ಎಂಬ ಹೆಸರಿನ ತಮ್ಮ ಸ್ವಂತದ ಆಲ್ಬಮ್ ಸಾಂಗ್ ಅನ್ನು ರಿಲೀಸ್ ಮಾಡಿ ವಿಶ್ವದ ಹಲವು ದೇಶಗಳಲ್ಲಿ ಬಹಳ ಬೇಗ ಪಾಪ್ಯುಲಾರಿಟಿಯನ್ನ ಪಡೆದಿದ್ರು. ಆವರೆಗೂ ಕೇವಲ ಪಾಪ್ ಲೋಕದಲ್ಲಿ ಮಾತ್ರ ಅವರ ಹೆಸರು ಜನಜನಿತವಾಗಿತ್ತು. ಆದ್ರೆ ಇದಾದ್ಮೇಲೆ ಅವರ ಮೈ ವರ್ಲ್ಡ್ 2.0 ಎಂಬ ಹೆಸರಿನ ಸಾಂಗ್ ಬಿಡುಗಡೆ ಆಗುತ್ತೆ. ಇದರಲ್ಲಿ ಸಾಕಷ್ಟು ಹಾಡುಗಳಿದ್ವು. ಅವುಗಳ ಪೈಕಿ ಒಂದಾದಂತ ಬೇಬಿ ಬೇಬಿ ಹೋ ಅನ್ನುವಂತ ಹಾಡು ಮಾತ್ರ ತೀವ್ರವಾಗಿ ಪ್ರಚಾರವನ್ನ ಪಡೆದು ಗ್ಲೋಬಲ್ ಸೆನ್ಸೇಷನ್ ಅನ್ನ ಉಂಟುಮಾಡಿತ್ತು. ಈ ಒಂದು ಹಾಡು ರಿಲೀಸ್ ಆದಾಗ ವಿಶ್ವದ ಅರ್ಧದಷ್ಟು ಜನ ಅದನ್ನ ಕೇಳಿದ್ರು. ಎಲ್ಲರ ಮೊಬೈಲ್, FM ರೇಡಿಯೋ ಹಾಗೂ ಅನೇಕರ ಫೇವರೇಟ್ ಲಿಸ್ಟ್ ಅಲ್ಲಿ ಈ ಒಂದು ಹಾಡಿನದೇ ಆಗ ಸದ್ದು. ಈ ಒಂದು ವಿಡಿಯೋ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಆಗಿದ್ದೆ ತಡ ಅದು ಯೂಟ್ಯೂಬ್ ನ ಆವರೆಗಿನ ಎಲ್ಲಾ ದಾಖಲೆಗಳನ್ನು ಕೂಡ ಧ್ವಂಸ ಮಾಡಿ ವಿಶ್ವದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದಂತ ನಂಬರ್ 1 ಸಾಂಗ್ ಎಂಬ ಹೆಗ್ಗಳಿಕೆಯನ್ನ ಪಡೆದಿತ್ತು. ತನ್ನ 15ನೇ ವಯಸ್ಸಲ್ಲಿಯೇ ಇಷ್ಟೆಲ್ಲ ಸಾಧಿಸಿದ್ದು ಜಸ್ಟಿನ್ ರವರ ಸಾಮರ್ಥ್ಯಕ್ಕೆ ಅದು ಹಿಡಿದಂತ ಕನ್ನಡಿ. ಇದಾದ ನಂತರ ಆತ ಹಿಂದಿರುಗಿ ನೋಡ್ಲೇ ಇಲ್ಲ. ಆತನ ಕರಿಯರ್ನ ಲೈಫ್ ಪಾಪ್ ವಲಯದಲ್ಲಿ ಧೂಳಿಪಟವನ್ನು ಎಬ್ಬಿಸ್ತಾ ಹೊರಟಿತ್ತು. ಈ ಜಸ್ಟಿನ್ ತನ್ನ ಹಾಡುಗಳ ಮೂಲಕ ದಾಖಲೆಗಳ ಮೇಲೆ ದಾಖಲೆಗಳನ್ನ ಮಾಡ್ತಾ ಹೋದ್ರು. ಪಾಪ್ ಲೋಕದ ಅತ್ಯಂತ ಕಿರಿಯ ವಯಸ್ಸಿನ ಯಶಸ್ವಿ ಸೆಲೆಬ್ರಿಟಿ ಅನ್ಸ್ಕೊಂಡಂತ ಅವ್ರಿಗೆ ಇಲ್ಲಿ ಆತನಿಗೆ ಸರಿಸಮ ಆಗಬಲ್ಲಂತ ಪ್ರತಿಸ್ಪರ್ಧೆನೇ ಇರ್ಲಿಲ್ಲ. ಜಸ್ಟಿನ್ ತಾನು ಪಾಪ್ ವಲಯದಲ್ಲಿ ಅಜಾತ ಶತ್ರುವಿನ ಹಾಗೆ ದಾಪುಗಾಲನ್ನ ಇಡೋದಕ್ಕೆ ಶುರು ಮಾಡಿದ್ದ. ಇಲ್ಲಿ ಪ್ರಶಸ್ತಿ, ಖ್ಯಾತಿ, ಅಭಿಮಾನಿಗಳ ಜೈಕಾರ, ಹಣ, ಹೀಗೆ ಆತನಿಗೆ ಬೇಕಿದ್ದಂತ ಎಲ್ಲ ಕೂಡ ಅವನಿಗೆ ಸಿಗೋದಕ್ಕೆ ಶುರುವಾಯಿತು. 2011, 12 ಮತ್ತು 13ರಲ್ಲಿ 3 ವರ್ಷಗಳ ಕಾಲ ಸತತವಾಗಿ ವಿಶ್ವದ ಖ್ಯಾತ ಫೋರ್ಬ್ಸ್ ಮ್ಯಾಗಝಿನ್ ನಲ್ಲಿ ಆತನನ್ನ ಟಾಪ್ 10 ಸೆಲೆಬ್ರಿಟಿಗಳಲ್ಲಿ ಒಬ್ಬರನ್ನಾಗಿ ಸೇರಿಸಿತ್ತು. ಮುಂದೆ ರಿಲೀಸ್ ಆದಂತ ಅವನ ನೆವರ್ ಸೇ ನೆವರ್ ಎಂಬ 3D ಚಿತ್ರ ಕೇವಲ $13 ಮಿಲಿಯನ್ ವೆಚ್ಚದಲ್ಲಿ ತಯಾರಾಗಿ ಅಂತಿಮವಾಗಿ ಬಾಕ್ಸ್ ಆಫೀಸ್ ನಲ್ಲಿ ಅದು $100 ಮಿಲಿಯನ್ ಹೆಚ್ಚು ಹಣವನ್ನ ವಸೂಲಿ ಮಾಡಿ ಮುನ್ನುಗ್ಗಿತ್ತು. ಆತನ ಹೆಸರಲ್ಲಿ ಇವತ್ತು ಸುಮಾರು 33 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗಳು, 26 ಬಿಲ್ಬೋರ್ಡ್ ಮ್ಯೂಸಿಕ್ ಅವಾರ್ಡ್ಗಳು, 18 ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್ಗಳು ಸೇರಿ ಒಟ್ಟು 379 ಪ್ರಶಸ್ತಿಗಳು ದಾಖಲಾಗಿವೆ. ಆಗೆಲ್ಲ ಅವನ ಸಂಗೀತ ಲೋಕದ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ಜನ ಸೇರ್ತಿದ್ರು. ಅದರಲ್ಲೂ ಮಹಿಳಾ ಅಭಿಮಾನಿಗಳಂತೂ ಅವನಿಗಾಗಿ ಲಿಟ್ರಲಿ ಜೀವ ಕೊಡೋದಕ್ಕೂ ಕೂಡ ಸಿದ್ಧರಿದ್ರು. ಸಂಗೀತ ಹಾಗೂ ಡ್ಯಾನ್ಸ್ ಲೋಕದ ಲೆಜೆಂಡ್ ಆಗಿದಂತ ಮೈಕಲ್ ಜಾಕ್ಸನ್ ನಂತರ ಪಾಪ್ ಮ್ಯೂಸಿಕ್ ನಲ್ಲಿ ಮುಂದಿನ ಜಾಕ್ಸನ್ ಈ ಜಸ್ಟಿನ್ ಬೀಬರ್ ಅನ್ನುವಷ್ಟರ ಮಟ್ಟಿಗೆ ಅವನು ಖ್ಯಾತನಾಗಿದ್ದಾನೆ ಅನ್ನೋದು ಆಗ ಹಲವರ ಭಾವನೆಯಾಗಿತ್ತು. ಹೀಗೆ ಅತಿ ಚಿಕ್ಕ ವಯಸ್ಸಲ್ಲಿಯ ಪಾಪ್ ಸಂಗೀತದಲ್ಲಿ ಯಶಸ್ಸಿನ ಶಿಖರಕ್ಕೆ ಏರಿದಂತ ಜಸ್ಟಿನ್ ಕೇವಲ 31ನೇ ವಯಸ್ಸಿಗೆ ಅವನ ಒಟ್ಟಾರೆ ಆಸ್ತಿ ಸುಮಾರು 2,500 ಕೋಟಿಯನ್ನ ದಾಟಿತ್ತು. ಆದ್ರೆ ಆ ಒಂದು ಹಣ, ಖ್ಯಾತಿ, ಹೆಸರು ಎಷ್ಟು ಬೇಗ ಒಬ್ಬ ವ್ಯಕ್ತಿಗೆ ಸಿಗುತ್ತೋ ಬಹುಮಟ್ಟಿಗೆ ಅವನ ಅವನತಿ ಅಲ್ಲಿಂದನೇ ಶುರುವಾಗುತ್ತೆ ಅನ್ನೋದಕ್ಕೆ ಈ ಜಸ್ಟಿನ್ ನ ಬದುಕೆ ಒಂದು ಮುಖ್ಯ ಉದಾಹರಣೆ ಅಂತ ಹೇಳಬಹುದು. ಏಕೆಂದ್ರೆ ಸಂಗೀತದಲ್ಲಿ ಏನೋ ಮಹತ್ತರವಾದದನ್ನೇ ಸಾಧಿಸಬೇಕು ಅಂತ ಬಂದಿದ್ದಂತ ಈ ಮುಗ್ಧ ಹುಡುಗನ ಪತನ ಆರಂಭವಾಗಿದ್ದು ಅವನಿಗೆ ಹಣ, ಖ್ಯಾತಿ, ಹೆಸರು ಇದೆಲ್ಲವೂ ಕೂಡ ಹರಿದು ಬಂದ ನಂತರ.
ಹಿಂದೊಮ್ಮೆ ಅವನ ಸಾಂಗ್ ಬಂದ್ರೆ ಸಾಕು, ಅವನು ವೇದಿಕೆ ಹಾಡೋದಕ್ಕೆ ಮೈಕ್ ಅನ್ನ ಹಿಡಿದು ಬಂದ್ರೆ ಸಾಕು, ಜನ ಅವನ ಹಾಡನ್ನ ಕೇಳೋದಕ್ಕೆ ಮುಗಿ ಬೀಳ್ತಾ ಇದ್ರು. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಅವನ ಹಾಡುಗಳು ಅಷ್ಟು ಜನಪ್ರಿಯ ಆಗ್ತಿಲ್ಲ. ಆಗೆಲ್ಲ ಅವನ ಸಾಂಗ್ಗಳಿಗೆ ಇದ್ದಂತ ಕ್ರೇಜ್, ಹೈಪ್, ನಿರೀಕ್ಷೆ, ಬಿಲ್ಡಪ್, ಫಾಲೋಯಿಂಗ್ ಇದೆಲ್ಲ ಕೂಡ ಏಕಾಏಕಿ ಕುಸ್ತಿದೆ. ಅಂದ್ರೆ ಅವನು ಈಗ ಹಾಡೋದನ್ನ ನಿಲ್ಸಿದ್ದಾನಂತ ನೀವು ಕೇಳಿದ್ರೆ ಇಲ್ಲ. ಆದ್ರೆ ಜನ ಯಾಕೋ ಏನೋ ಹಿಂದೆ ಅವನಿಗೆ ಕೊಟ್ಟಷ್ಟು ಪ್ರೀತಿನ ಈಗ ಕೊಡ್ತಿಲ್ಲ. ಅವ್ರಿಗೆ ಆತನ ಮೇಲೆ ಇದ್ದಂತ ಆಸಕ್ತಿ ಕಡಿಮೆ ಆಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ನೋಡೋದಾದ್ರೆ ಅವನದೇ ತಪ್ಪುಗಳು, ಅವನಾಗೆ ಮಾಡಿಕೊಂಡಂತ ವಿವಾದಗಳು, ತಾನಾಗೆ ಮೈಮೇಲೆ ಎಳೆದುಕೊಂಡಂತ ಎಡವಟ್ಟುಗಳು ಹಾಗೂ ರೂಢಿಸಿಕೊಂಡಂತ ದುರಭ್ಯಾಸಗಳೇ ಅವನ ಇವತ್ತಿನ ಈ ಒಂದು ದುಸ್ಥಿತಿಗೆ ಕಾರಣ ಅಂತ ಹೇಳಬಹುದು. ಅವನಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಅನಿರೀಕ್ಷಿತವಾಗಿ ಬಂದಂತ ಹಣ ಖ್ಯಾತಿ ಬಂದಂತ ಕಾರಣ ಅವನು ಮಾದಕ ವಸ್ತುಗಳು, ಮದ್ಯ, ಇತರರ ಜೊತೆ ಅನುಚಿತ ಹಾಗೂ ಅಸಭ್ಯ ವರ್ತನೆ ಇಂಥವುಗಳಲ್ಲಿ ಮುಳುಗಿದ್ದ. ತಾನು ಭಾರಿ ದೊಡ್ಡ ಸೆಲೆಬ್ರಿಟಿ ಅನ್ನುವಂತ ದಿಮಾಕ್ನಲ್ಲಿ ತಾನೇನೇ ಮಾಡಿದ್ರು ಸರಿ, ನನ್ನನ್ನ ಯಾರು ಕೇಳ್ತಾರೆ ಅನ್ನುವಂತ ಭ್ರಮೆಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ತನ್ನ ದುಬಾರಿ ಕಾರನ್ನ ಓಡಿಸ್ತಿದ್ದ. ಟ್ರಾಫಿಕ್ ನಿಯಮದ ಬಗ್ಗೆ ಕೇರ್ ಮಾಡದೆ, ಬೇಜವಾಬ್ದಾರಿ ತಂದಿಂದ ಮೈ ಮೇಲೆ ಪ್ರಜ್ಞೆ ಇಲ್ಲದೆ, ಬೇಸಿಕ್ ರೋಡ್ ಸೆನ್ಸ್ ಕೂಡ ಇಟ್ಕೊಳ್ಳದೆ ಅಪಾಯಕಾರಿಯಾಗಿ ವಾಹನವನ್ನ ಚಲಾಯಿಸ್ತಿದ್ದ. 12-13 ವಯಸ್ಸಿಂದಲೇ ಗಾಂಜಾ ಸೇದೋದಿಕ್ಕೆ ಶುರು ಮಾಡಿದ್ದ. ಗಾಂಜಾ ಒಂದೇ ಅಲ್ಲದೆ ಅದರ ಸಹವಾಸದಿಂದ ಮುಂದೆ ವಿವಿಧ ತರಹದ ಮಾದಕ ವಸ್ತುವಿನ ಚಟಕ್ಕೆ ಬಿದ್ದಿದ್ದ. ಅವನು ಯಾವ ರೇಂಜ್ಗೆ ನಶೆಯಲ್ಲಿ ತೇಲಾಡ್ತಾ ಇದ್ದ ಅಂದ್ರೆ ಅವನ ಸೆಕ್ಯೂರಿಟಿ ಗಾರ್ಡ್ಸ್ ಪ್ರತಿದಿನ ಅವನು ಜೀವಂತವಾಗಿದ್ದಾನ ಇಲ್ವಂತ ಚೆಕ್ ಮಾಡಬೇಕಾದಂತ ಮಟ್ಟಿಗೆ ಅವನು ಮಾದಕ ವಸ್ತುವಿಗೆ ದಾಸನಾಗಿ ಹೋಗಿದ್ದ. 2013ರಲ್ಲಿ ಒಂದ್ಸಾರಿ ಒಂದು ರೆಸ್ಟೋರೆಂಟ್ ನಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಿದ್ದಂತ ಒಬ್ಬ ಕಾರ್ಮಿಕನ ಬಕೆಟ್ಗೆ ಮೂತ್ರ ವಿಸರ್ಜನೆ ಮಾಡಿ ತನ್ನ ವಿಕೃತ ಕುಚೇಷ್ಟೆ ಬುದ್ಧಿಯನ್ನ ತೋರಿಸಿದ್ದ. ಅಷ್ಟೇ ಅಲ್ಲದೆ ಮಾಜಿ ಅಮೆರಿಕನ್ ಅಧ್ಯಕ್ಷರಾಗಿದ್ದಂತ ನಶೆಯಲ್ಲಿ ಇದ್ದಂತ ಆತ ಎಚ್ಚರ ಇಲ್ಲದಂತ ಮನಸ್ಥಿತಿಯಲ್ಲಿ ನೀರೆರಚಿ ವಿವಾದವನ್ನ ಮಾಡ್ಕೊಂಡಿದ್ದ. ಆಗ ಈ ಒಂದು ಸುದ್ದಿ ಅಮೆರಿಕದಾದ್ಯಂತ ತೀವ್ರ ಚರ್ಚೆಗೆ ಒಂದು ದೊಡ್ಡ ವಿವಾದವನ್ನ ಉಂಟುಮಾಡಿತ್ತು. 2014ರಲ್ಲಿ ಒಂದ್ಸಾರಿ ನಶೆಯಲ್ಲಿ ಈತ ಲೈಸೆನ್ಸ್ ಇಲ್ಲದೆ ಮಿಯಾಮಿ ಬೀಚ್ ನಲ್ಲಿ ಕಾರನ್ನ ಚಲಾಯಿಸಿ ಪೊಲೀಸರಿಂದ ಬಂಧಿತನಾಗಿದ್ದ. ತನ್ನ ಪಕ್ಕದ ಮನೆಯವರಿಗೆ ಮೊಟ್ಟೆಗಳನ್ನ ಎಸ್ತು ಅವರಿಗೆ ಕೆಟ್ಟ ಶಬ್ದವನ್ನು ಬಳಸಿ ನಿಂದನೆ ಮಾಡಿದ್ದಕ್ಕಾಗಿ ಸುಮಾರು $80,000 ದಂಡವನ್ನು ಕೂಡ ಅವನು ಪೊಲೀಸರಿಗೆ ಕಟ್ಟಬೇಕಾಗಿತ್ತು. ತನ್ನದೇ ಅಭಿಮಾನಿಗಳ ಮೇಲೆ ಉಗುಳೋದು, ವಿಡಿಯೋ ಮಾಡೋದಕ್ಕೆ ಬಂದ್ರೆ ಮೀಡಿಯಾದವರನ್ನೇ ಹೊಡೆಯೋದು, ಇಂಥ ಅತಿರೇಕದ ವ್ಯತಿರಿಕ್ತ ಘಟನೆಗಳು ಒಂದಾದ್ಮೇಲೆ ಒಂದು ನಡೆಯೋದಕ್ಕೆ ಶುರುವಾದವು. ಮುಂದೆ ಅವನ ಗೆಳತಿ ಹಾಗೂ ಪ್ರೇಯಸಿ ಸೆಲೆನಾ ಗೋಮೆಸ್ನ ಜೊತೆಗಿನ ಸಂಬಂಧದಲ್ಲೂ ಕೂಡ ಏರುಪೇರು ಉಂಟಾಗಿ ಕೆಲ ಕಾಲ ಇದು ಕೂಡ ವಿವಾದವನ್ನ ಸೃಷ್ಟಿ ಮಾಡಿತು. 2011ರಿಂದ 2014ರವರೆಗೂ ಅವನು ತನ್ನ ಸಹ ಗಾಯಕಿಯಾಗಿದ್ದಂತ ಸೆಲೆನಾ ಜೊತೆ ಸಂಬಂಧದಲ್ಲಿದ್ದ. ಆದ್ರೆ ಜಸ್ಟಿನ್ ಅಸಭ್ಯ ವರ್ತನೆ, ಅವನು ಬೇರೆ ಹುಡುಗಿಯರ ಜೊತೆ ಪಾರ್ಟಿಯನ್ನ ಮಾಡೋದು, ಮಾದಕ ವಸ್ತು ಸೇವನೆ ಮಾಡೋದು ಮತ್ತು ಅದರಿಂದ ರಂಪಾಟ, ನಿಲ್ಲದಂತ ಸಾರ್ವಜನಿಕ ಜಗಳಗಳು, ಇವುಗಳನ್ನ ಈ ಸೆಲೆನಾ ಸಹಿಸಿಕೊಳ್ಳಾಗ್ಲಿಲ್ಲ. ಕೊನೆಗೆ 2014ರಲ್ಲಿ ಅವರು ಪರಸ್ಪರ ದೂರ ಆದ್ರು. ಈ ಸೆಲೆನಾ ಆತನಿಂದ ತನಗೆ ಆದಂತ ನೋವು ಹಾಗೂ ವಂಚನೆಯ ಬಗ್ಗೆ ದಿ ಹಾರ್ಟ್ ವಾಂಟ್ಸ್ ವಾಟ್ ಇಟ್ ವಾಂಟ್ಸ್ ಎಂಬ ತನ್ನದೇ ಒಂದು ಸ್ವಂತ ರಚನೆಯ ಹಾಡಿನಲ್ಲಿ ವ್ಯಕ್ತಪಡಿಸಿದ್ಲು. ಈ ಜಸ್ಟಿನ್ದು ಪಕ್ಕಾ ಟಾಕ್ಸಿಕ್ ಸಂಬಂಧ ಅಂತ ನನಗೆ ಗೊತ್ತಿದ್ರು ಕೂಡ ನಾನು ಅವನನ್ನ ಇಷ್ಟಪಟ್ಟೆ, ಅದೇ ನಾನು ಮಾಡಿದ ತಪ್ಪು ಅಂತ ಅನ್ಸುತ್ತೆ ಅಂತ ಅವಳು ಆ ಒಂದು ಹಾಡಿನಲ್ಲಿ ಅತ್ಯಂತ ಭಾವುಕಳಾಗಿ ಹೇಳಿದ್ಲು. ಇದೆಲ್ಲಕ್ಕೂ ಉತ್ತರ ಎನ್ನುವ ಹಾಗೆ 2015ರಲ್ಲಿ ಜಸ್ಟಿನ್ ಸಾರಿ ಎಂಬ ತನ್ನ ಹೊಸ ಹಾಡನ್ನ ಹೊರತಂದ. ಅದರ ಸಾಹಿತ್ಯದಲ್ಲಿ ತನ್ನ ತಪ್ಪುಗಳಿಗೆ ಅವನು ಎಲ್ಲರ ಹತ್ರನೂ ಕೂಡ ಪರೋಕ್ಷವಾಗಿ ಕ್ಷಮೆ ಕೇಳಿದ. ಇದು ಅಭಿಮಾನಿಗಳಿಗೂ ಮತ್ತು ಆ ಸೆಲೆನಾಗೂ ಕೂಡ ಉದ್ದೇಶಿಸಿ ಬರೆದಂತ ಹಾಡು ಅನ್ನೋದು ಆಗ ಎಲ್ರಿಗೂ ಸ್ಪಷ್ಟವಾಗಿತ್ತು. ಅದಲ್ಲದೆ ಹಾಗಂತ ಅವನೇ ಓಪನ್ ಆಗಿ ಎಲ್ರಿಗೂ ತಿಳಿಸಿದ್ದ. ಆ ಒಂದು ಹಾಡು ಹಿಟ್ ಆಯ್ತು. ಇದಾದ ನಂತರ ಇಬ್ರು ಕೂಡ ಮತ್ತೆ ಸ್ವಲ್ಪ ಸಮಯ ಒಟ್ಟಿಗೆ ಇದ್ರು. ಆದ್ರೆ ಟ್ರಸ್ಟ್ ನೆವರ್ ಕಮ್ ಟ್ವೈಸ್ ಎಂಬ ಮಾತಿದೆ, ಅಂದ್ರೆ ನಂಬಿಕೆ ಅನ್ನೋದು ಎರಡನೇ ಸಲ ಬರಲ್ಲ ಅಂತ. ಹಾಗಾಗಿ ಅವರು ಸೆಕೆಂಡ್ ಟೈಮ್ ಮತ್ತೆ ಸೇರಿದ್ರು ಕೂಡ ಮೊದಲಿನ ಆ ಪ್ರೀತಿ ನಂಬಿಕೆ ಮಾತ್ರ ಅವರ ಮಧ್ಯೆ ಯಾವತ್ತೂ ಕೂಡ ಏರ್ಪಡ್ಲಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಅವನಿಗೆ ಇನ್ನೂ ತನ್ನ ಕೋಪದ ಸ್ವಭಾವ ನಿಯಂತ್ರಣಕ್ಕೆ ಬರ್ಲಿಲ್ಲ. ಆಗಾಗ ಅವನು ತನ್ನ ಅಭಿಮಾನಿಗಳ ಮುಂದೆ ಕಂಟ್ರೋಲ್ ಮಾಡಿಕೊಳ್ಳಲಾರದಷ್ಟು ಅಸಹನೆಯನ್ನ ತೋರಿಸ್ತಿದ್ದ. ಅವನ ಪರ್ಪೋಸ್ ಅನ್ನುವಂತ ಒಂದು ಆಲ್ಬಮ್ ಯಶಸ್ವಿಯಾದ್ರೂ ಕೂಡ ಅದರ ಪ್ರಮೋಷನ್ ಇವೆಂಟ್ ನ ಒಂದು ಟೂರ್ ವೇಳೆ ಅಭಿಮಾನಿಗಳು ಗದ್ದಲ ಮಾಡಿದಾಗ ಅವನು ಕೋಪದಿಂದ ಸ್ಟೇಜ್ ಅನ್ನ ಬಿಟ್ಟು ಹೊರಟೆ ಹೋಗಿದ್ದ. ನಂತರ ಫಿಕ್ಸ್ ಆಗಿದ್ದಂತ ತನ್ನ 14 ಶೋಗಳನ್ನ ರದ್ದುಗೊಳಿಸಿದ್ದ. ಇದರಿಂದಾಗಿ ಅವನ ಅಭಿಮಾನಿಗಳು ಬಹಳ ಹತಾಶರಾಗಿದ್ರು. ಆ ಒಂದು ಟೈಮಲ್ಲಿ ಅವನು ತನ್ನ ಹೊಸ ಗೆಳತಿ ಆಗಿದ್ದಂತ ಸೋಫಿಯಾ ರಿಚ್ಚಿಯೊಂದಿಗೆ ತಾನಿರುವಂತ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದ. ಅದನ್ನ ಆನ್ಲೈನ್ ನಲ್ಲಿ ನೋಡಿದಂತ ಅವನ ಅಭಿಮಾನಿಗಳು ನೀನು ಸೆಲೆನಾಗೆ ದ್ರೋಹ ಮಾಡ್ತಿದ್ದೀಯಾ, ನೀನೊಬ್ಬ ಫ್ರಾಡ್ ಅಂತ ಕಮೆಂಟ್ ನ ಮೂಲಕ ನಿಂದಿಸಿದ್ರು. ಇದರಿಂದ ಸೆಲೆನಾ ಕೂಡ ಸಂದರ್ಭಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು. ಮುಂದೆ ಅವ್ರ ನಡುವೆ ಯಾವುದೂ ಕೂಡ ಸರಿ ಹೊಂದದೆ ಇಬ್ರು ಕೂಡ ಸಾರ್ವಜನಿಕವಾಗಿ ಮತ್ತೆ ಜಗಳಾಡಿ ದೂರ ಆದ್ರು. ಇನ್ನು 2017ರಲ್ಲಿ ಚೀನಾ ದೇಶಕ್ಕೆ ಅವನು ಬರಬಾರ್ದು ಅಂತ ಅವನ ಎಂಟ್ರಿ ಹಾಗೂ ವಿಸಿಟ್ ಅನ್ನೇ ಚೀನಾ ದೇಶ ಬ್ಯಾನ್ ಮಾಡಿತ್ತು. ಅವನಿಗೆ ಪ್ರತಿಭೆ ಇದ್ರೂ ಕೂಡ ಅವನ ವರ್ತನೆ ಸರಿ ಇಲ್ಲ ಅಂತ ಅವನ ಮೇಲೆ ಹೇರಲಾದಂತ ನಿಬಂಧನೆಗೆ ಚೀನಾದ ಸರ್ಕಾರ ಕಾರಣವನ್ನ ತಿಳಿಸಿತ್ತು. 2018ರಲ್ಲಿ ಅವನು ಹೆಲಿ ಬಾರ್ಡ್ವಿನ್ ಎಂಬಾಕೆಯನ್ನು ಕೂಡ ಮದುವೆ ಆಗ್ತಾನೆ. ಆ ಒಂದು ಮದುವೆಯಿಂದ ಹೊಸ ಜೀವನ ಸಿಗುತ್ತೆ ಅಂತ ಅವನು ಅಂದ್ಕೊಂಡ್ರು ಕೂಡ ಅವನ ಜೀವನದಲ್ಲಿ ಕೆಲವು ಸೂಕ್ಷ್ಮ ಸಮಸ್ಯೆಗಳು ಮಾತ್ರ ಕಡಿಮೆ ಆಗ್ಲಿಲ್ಲ. ಅತಿಯಾದ ಖಿನ್ನತೆ, ಒಂಟಿತನ ಹಾಗೂ ಮಾದಕ ವಸ್ತುವಿನ ಬಳಕೆಯಿಂದ ಜೀವನದ ಸುಖ ಸಂತೋಷ ಹಾಗೂ ನೆಮ್ಮದಿಯನ್ನು ಕೂಡ ಆತ ಕಳ್ಕೊಂಡ.
ಅವನು ಮನೋವೈದ್ಯರ ನೆರವನ್ನ ಪಡೆದು ಕೆಲವು ಧಾರ್ಮಿಕ ಮಾರ್ಗಗಳ ಅನುಸರಣೆ ಮೊರೆ ಹೋಗಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳುವಂತ ಹಂತಕ್ಕೆ 2020ರಲ್ಲಿ ತಾನು ಲೈಮ್ ಡಿಸೀಸ್ ಅನ್ನುವಂತ ಒಂದು ಅಪರೂಪದ ಕಾಯಿಲೆಗೆ ಒಳಗಾಗಿದ್ದೀನಿ ಅಂತ ಅವನೇ ಖುದ್ದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಿಸಿಕೊಂಡಿದ್ದ. 2021ರಲ್ಲಿ ತನ್ನ ಹೊಸ ಜಸ್ಟಿಸ್ ಎಂಬ ಒಂದು ಸಾಂಗ್ ಅನ್ನ ಹೊರತಂದ. ಆದ್ರೆ ಆ ಆಲ್ಬಮ್ ನ ಲೋಗೋ ಕಾಪಿರೈಟ್ ನ ಆರೋಪಕ್ಕೆ ಗುರಿಯಾಗಿತ್ತು. ನಂತರ 2022ರಲ್ಲಿ ಆತನಿಗೆ ಮತ್ತೊಂದು ಶಾಕ್ ಕಾದಿತ್ತು. ಜಸ್ಟಿನ್ ತನಗೆ ರಾಮ್ಸೆ ಹಂಟ್ ಸಿಂಡ್ರೋಮ್ ಅನ್ನುವಂತ ಒಂದು ರೇರ್ ಸಮಸ್ಯೆಯಿಂದಾಗಿ ಮುಖದ ಅರ್ಧ ಭಾಗ ಪಾರ್ಶ್ವಘಾತಕ್ಕೆ ಒಳಗಾಗಿದೆ ಅಂತ ವಿಡಿಯೋನ ಮಾಡಿ ಹಂಚಿಕೊಂಡಿದ್ದ. ಈ ಒಂದು ವಿಡಿಯೋ ಎಲ್ಲ ಕಡೆ ದಿಢೀರಂತ ವೈರಲ್ ಆಗಿ ಜಸ್ಟಿನ್ಗೆ ಇದ್ದಕ್ಕಿದ್ದಂತೆ ಏನಾಗಿ ಹೋಯಿತು ಅಂತ ಅವನ ಅಭಿಮಾನಿಗಳೆಲ್ಲ ಅಚ್ಚರಿಪಟ್ಟಿದ್ರು. ಕೆಲವು ವಾರಗಳ ಚಿಕಿತ್ಸೆಯ ಬಳಿಕ ಅವನು ಚೇತರಿಸಿಕೊಂಡನಾದ್ರೂ ಇದಾದ್ಮೇಲೆ ಅವನ ಯಾವುದೇ ದೊಡ್ಡ ಸಾಂಗ್ ಆಲ್ಬಮ್ ಬಿಡುಗಡೆ ಆಗಲಿಲ್ಲ. ಪ್ರಸ್ತುತ ಈಗ ಅವನು ತನ್ನ ಕುಟುಂಬಕ್ಕೆ ಸಮಯವನ್ನು ಕೊಡ್ತಾ ಅನಗತ್ಯ ವಿವಾದಗಳಿಂದ ದೂರ ಇದ್ದು ತನ್ನ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡ್ತಿರುವಂತೆ ಕಾಣಿಸ್ತಿದೆ. ಅವನ ಅಭಿಮಾನಿಗಳ ಪ್ರಕಾರ ಇಷ್ಟಲ್ಲೇ ಬೇಗನೆ ಅವನ ಹೊಸ ಆಲ್ಬಮ್ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಅದು ಮತ್ತೆ ಗ್ಲೋಬಲ್ ಬ್ಲಾಕ್ ಬಸ್ಟರ್ ಆಗಬಹುದು. ಆದ್ರೆ ಅದಕ್ಕಿಂತ ಮುಖ್ಯವಾದಂತ ಪ್ರಶ್ನೆ ಏನು ಅಂದ್ರೆ ಈ ಬಾರಿ ಜಸ್ಟಿನ್ ಬೀಬರ್ ಅಭಿಮಾನಿಗಳ ಮುಂದೆ ಹೇಗೆ ವರ್ತಿಸ್ತಾನೆ ಅನ್ನೋದು. ಇದನ್ನೆಲ್ಲ ಕೇಳಿದಾಗ ನಮ್ಮಲ್ಲಿ ಉಂಟಾಗುವಂತ ಅಭಿಪ್ರಾಯ ಏನು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅತಿಯಾದ ಹಣ ಖ್ಯಾತಿ ಬಂದ್ರೆ ಈ ಜಸ್ಟಿನ್ ತರಹನೇ ಹಲವಾರು ಜನ ದಾರಿ ತಪ್ತಾರೆ. ಮಾದಕ ವಸ್ತುಗಳ ಸೇವನೆ ವಿವಾದ ಇವುಗಳಲ್ಲಿ ಮುಳುಗಿ ತಮ್ಮದೇ ಕೈಯಿಂದ ತಮ್ಮ ಅವನತಿಯನ್ನ ತಂದ್ಕೊಳ್ತಾರೆ. ಸದ್ಯ ಜಸ್ಟಿನ್ ಬೀಬರ್ನ ಕತೆ ಇದಕ್ಕೊಂದು ದೊಡ್ಡ ಉದಾಹರಣೆ. ಈ ಜಸ್ಟಿನ್ಗೆ ಇದೀಗ ಅವನ ತಪ್ಪುಗಳ ಬಗ್ಗೆ ಮನವರಿಕೆ ಆಗಿರಬಹುದು. ಅವನು ತನ್ನ ಹಳೆಯ ತಪ್ಪುಗಳಿಂದ ದುಡುಕಿನ ನಡೆಗಳಿಂದ ಪಾಠವನ್ನ ಕಲಿತು ತನ್ನ ವರ್ತನೆ ಸರಿ ಮಾಡಿಕೊಂಡು ಮುಂದುವರಿಯುವಂತಾಗ್ಲಿ ಹಾಗೂ ಅವನಿಂದ ಇನ್ನಷ್ಟು ಹೊಸ ಹಾಡುಗಳು ರಿಲೀಸ್ ಆಗಿ ಮತ್ತೊಮ್ಮೆ ಅವನ ಅಭಿಮಾನಿಗಳು ಅವನಿಗಾಗಿ ಹುಚ್ಚೆದ್ದು ಕುಣಿಯುವಂತಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈತನ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.